2028ರ ಅಸೆಂಬ್ಲಿ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬರೋದೇ ಇಲ್ಲ, ಬಿಜೆಪಿ ಬರುತ್ತೆ. ಬಿಜೆಪಿ ಬರೋದಕ್ಕೆ ಕಾರಣ ಮತದಾರರು ಆಗಿರೋದೇ ಇಲ್ಲ, SIR ಆಗಿರುತ್ತೆ. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ಯಾವ ತಂತ್ರವನ್ನು ಅಳವಡಿಸಲಾಗಿದೆಯೋ ಅದೇ ತಂತ್ರವನ್ನು ಕರ್ನಾಟಕದಲ್ಲಿ ಬಳಸಿಕೊಂಡು ಪಕ್ಕಾ ಲೆಕ್ಕಾಚಾರದೊಂದಿಗೆ ಅಧಿಕಾರವನ್ನು ಹಿಡಿಯುವ ಪ್ರಯತ್ನ ನಡೀಬಹುದು ಅನ್ನುವ ಅನುಮಾನ ಇದೆ. ಒಂದು ಸಣ್ಣ ಲೆಕ್ಕಾಚಾರ ಕೊಡ್ತೇನೆ. ಪಶ್ಚಿಮ ಬಂಗಾಳದಲ್ಲಿ ಒಟ್ಟು 13 ವಿಧಾನಸಭಾ ಕ್ಷೇತ್ರಗಳಲ್ಲಿ 5,000ಕ್ಕಿಂತಲೂ ಅಧಿಕ ಮತದಾರರ ಹೆಸರನ್ನು ಪಟ್ಟಿಯಿಂದ ಕಿತ್ತು ಹಾಕಲಾಗಿತ್ತು. ಈ 13 ಕ್ಷೇತ್ರಕ್ಕೆ 13 ಕ್ಷೇತ್ರದಲ್ಲೂ ಬಿಜೆಪಿಯೇ ಗೆದ್ದುಕೊಂಡಿದೆ. 62 ವಿಧಾನಸಭಾ ಕ್ಷೇತ್ರಗಳಲ್ಲಿ 5ರಿಂದ 15,000 ಮತದಾರರನ್ನು ಪಟ್ಟಿಯಿಂದ ಕಿತ್ತು ಹಾಕಲಾಗಿತ್ತು. ಈ 62 ಕ್ಷೇತ್ರಗಳ ಪೈಕಿ 50ರಲ್ಲಿ ಬಿಜೆಪಿಯೇ ಗೆದ್ದುಕೊಂಡಿದೆ. 67 ವಿಧಾನಸಭಾ ಕ್ಷೇತ್ರಗಳಲ್ಲಿ 15ರಿಂದ 25,000 ಮತದಾರರನ್ನು ಪಟ್ಟಿಯಿಂದ ಕಿತ್ತು ಹಾಕಲಾಗಿತ್ತು. ಈ 67 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ 47 ಕ್ಷೇತ್ರಗಳನ್ನು ಗೆದ್ದುಕೊಂಡಿದೆ. ಈ 3 ಲೆಕ್ಕಾಚಾರಗಳು ಬಹಳ ಮುಖ್ಯ. ಇಲ್ಲಿ ಒಟ್ಟು 142 ಕ್ಷೇತ್ರಗಳ ಲೆಕ್ಕವನ್ನ ನಿಮ್ಮ ಮುಂದಿಟ್ಟಿದ್ದೇನೆ. 5ರಿಂದ 25,000 ನಡುವೆ ಮತದಾರರನ್ನು ಈ 142 ಕ್ಷೇತ್ರಗಳಲ್ಲಿ ಕಿತ್ತು ಹಾಕಲಾಗಿತ್ತು. ಇವುಗಳಲ್ಲಿ 110 ಕ್ಷೇತ್ರಗಳನ್ನು ಕೇವಲ ಬಿಜೆಪಿಯೇ ಗೆದ್ದುಕೊಂಡಿದೆ. ಈ ಲೆಕ್ಕಾಚಾರವನ್ನು ನೋಡಿದ್ರೆ 2028ರ ಅಸೆಂಬ್ಲಿ ಚುನಾವಣೆಯನ್ನು SIR ಮೂಲಕ ಬಿಜೆಪಿ ಗೆಲ್ಲುವುದು ಖಚಿತ ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಅದು ಹೇಗೆ ಅಂತ ಹೇಳ್ತೇನೆ ಕೇಳಿ. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. 2023ರ ಅಸೆಂಬ್ಲಿ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ 135 ಸ್ಥಾನಗಳನ್ನು ಗೆದ್ದುಕೊಂಡಿತು. ಆದರೆ ಇದರಲ್ಲಿ ಸುಮಾರು 100ರಷ್ಟು ಗೆಲುವುಗಳ ಅಂತರ ಬಹಳ ಸಣ್ಣದು ಎಂದು ಹೇಳಲಾಗ್ತಾ ಇದೆ. ಬಹುತೇಕ 100ರಿಂದ 1000 ನಡುವಿನ ಅಂತರದಲ್ಲಿ ಗೆದ್ದಿರುವ ಕ್ಷೇತ್ರಗಳು ಇವುಗಳಲ್ಲಿ ಬಹಳಷ್ಟು ಹೆಚ್ಚಿವೆ. ಇವುಗಳನ್ನೆಲ್ಲ SIR ಪ್ರಕ್ರಿಯೆಯ ಮೂಲಕ ತಾರುಮಾರುಗೊಳಿಸುವುದಕ್ಕೆ ಅವಕಾಶ ಹೆಚ್ಚು ಎಂದು ಈಗ ಅಭಿಪ್ರಾಯ ಪಡಲಾಗ್ತಾ ಇದೆ. ಒಂದು ಉದಾಹರಣೆ ಕೊಡ್ತೇನೆ. ಬೆಂಗಳೂರಿನ ಗಾಂಧಿನಗರ ಕ್ಷೇತ್ರದಲ್ಲಿ ದಿನೇಶ್ ಗುಂಡೂರಾವ್ ಅವರು ಕೇವಲ 150 ಮತಗಳ ಅಂತರದಿಂದ ಗೆದ್ದಿದ್ದಾರೆ. ಈ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಲಸಿಗರು, ಕೂಲಿ ಕಾರ್ಮಿಕರು ಮತ್ತು ಸ್ಲಂ ನಿವಾಸಿಗಳಿದ್ದಾರೆ. SIR ಪ್ರಕ್ರಿಯೆಯ ಮೂಲಕ ಇಲ್ಲಿಯ ಮತದಾರರನ್ನು ಪಟ್ಟಿಯಿಂದ ಹೊರಹಾಕುವುದು ಕಷ್ಟ ಅಲ್ಲ. ಇವರಿಗೆ ಅಷ್ಟಾಗಿ ಓದು ಬರಹ ಗೊತ್ತಿರೋದಿಲ್ಲ. ಕೆಲವೊಮ್ಮೆ ಬೇರೆಡೆಗೆ ಕೂಲಿಯ ಹೆಸರಲ್ಲಿ ವಲಸೆ ಹೋಗಿರ್ತಾರೆ. ಆದ್ರಿಂದ ನಿರ್ದಿಷ್ಟ ಸಂಖ್ಯೆಯ ಜನರನ್ನು ಮತದಾರರ ಪಟ್ಟಿಯಿಂದ ಹೊರ ಹಾಕಿದ್ರೆ ಶಾಶ್ವತವಾಗಿ ದಿನೇಶ್ ಗುಂಡೂರಾವ್ ಅವರು ಮನೆಯಲ್ಲೇ ಇರಬೇಕಾದೀತು. ಮಲೆನಾಡಿನ ಶೃಂಗೇರಿ ಮತ್ತು ಮೂಡಿಗೆರೆಯಂತಹ ಕ್ಷೇತ್ರಗಳಲ್ಲಿ ತೋಟದ ಕಾರ್ಮಿಕರ ಮತಗಳು ಬಹಳ ನಿರ್ಣಾಯಕವಾಗಿವೆ. ಇಲ್ಲಿಯ ಕಾರ್ಮಿಕರು ಕೂಡ ಹೆಚ್ಚಾಗಿ ಒಂದೇ ಕಡೆ ಇರೋದಿಲ್ಲ, ಬೇರೆ ಬೇರೆ ಸ್ಥಳಗಳಿಗೆ ವಲಸೆ ಹೋಗ್ತಾ ಇರ್ತಾರೆ. ಇವರ ಹೆಸರುಗಳನ್ನು ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡುವುದು ಕಷ್ಟವೂ ಅಲ್ಲ. ಕರಾವಳಿಯ ಕಾರವಾರ ಮತ್ತು ಉತ್ತರ ಕರ್ನಾಟಕದ ಬೈಲಹೊಂಗಲ ಅಥವಾ ಕಿತ್ತೂರಿನ ಕ್ಷೇತ್ರಗಳಲ್ಲೂ ಇಂಥದ್ದೇ ಪರಿಸ್ಥಿತಿ ಇದೆ ಎಂಬ ಅಭಿಪ್ರಾಯ ಇದೆ. ಕಾರವಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದಿರುವುದು ಸಣ್ಣ ಅಂತರದ ಮತಗಳಲ್ಲಿ. ಇಲ್ಲಿನ ಮೀನುಗಾರರ ಸಮುದಾಯ ಮತ್ತು ಅಲ್ಪಸಂಖ್ಯಾತ ಸಮುದಾಯದ ಮತದಾರರ ಹೆಸರನ್ನು ಪಟ್ಟಿಯಿಂದ ತೆಗೆದು ಹಾಕಿದ್ರೆ ಈ ಕ್ಷೇತ್ರದ ನಸೀಬನ್ನೇ ಬದಲಿಸಬಹುದು. ಕಲಬುರಗಿ ಉತ್ತರ ಕ್ಷೇತ್ರದಲ್ಲಿ 50%ಕ್ಕಿಂತ ಹೆಚ್ಚು ಅಲ್ಪಸಂಖ್ಯಾತ ಸಮುದಾಯದ ಮತದಾರರಿದ್ದಾರೆ ಎಂಬ ಅಭಿಪ್ರಾಯ ಇದೆ. ದಾಖಲೆಗಳ ನೆಪದಲ್ಲಿ ಒಂದು ದೊಡ್ಡ ಸಂಖ್ಯೆಯಲ್ಲಿ ಮತದಾರರನ್ನು ಪಟ್ಟಿಯಿಂದ ಹೊರಹಾಕುವುದು ಇಲ್ಲೆಲ್ಲ ಕಷ್ಟವೇ ಅಲ್ಲ. ನಿಮಗೆ ಇನ್ನೂ ಒಂದು ಉದಾಹರಣೆ ಕೊಡ್ತೇನೆ. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಮೀಸಲಾದ 19 ಕ್ಷೇತ್ರಗಳಿವೆ. ಈ 19 ಕ್ಷೇತ್ರಗಳ ಮತದಾರರ ಬದುಕು ಮತ್ತು ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದ್ರೆ ಇವರಲ್ಲಿ ಸಮರ್ಪಕ ದಾಖಲೆಗಳು ಇರಬಹುದು ಎಂದು ಹೇಳುವ ಹಾಗಿಲ್ಲ. ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ವ್ಯತ್ಯಾಸಗಳು ಇತ್ಯಾದಿಗಳು ಇದ್ದೇ ಇರುತ್ತೆ. ಇವನ್ನೆಲ್ಲ ಬಳಸಿಕೊಂಡು ಮತದಾರರ ಪಟ್ಟಿಯಿಂದ ಹೆಸರನ್ನು ಹೊರ ಹಾಕಿದ್ರೆ ಇಲ್ಲಿನ ರಾಜಕೀಯ ಚಿತ್ರಣವೇ ಬದಲಾಗಬಹುದು ಎಂಬ ಅಭಿಪ್ರಾಯ ಇದೆ. ಚುನಾವಣಾ ಆಯೋಗ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ತನ್ನನ್ನು ಪ್ರಯೋಗಕ್ಕೆ ಒಡ್ಡಿಕೊಂಡು ಯಶಸ್ವಿಯಾಗಿದೆ. ಅಲ್ಲದೆ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇತರ 2 ಆಯುಕ್ತರ ವಿರುದ್ಧ ನ್ಯಾಯಾಲಯದಲ್ಲಿ ಕೇಸು ಹಾಕುವಂತಿಲ್ಲ. ಅವರ ತಪ್ಪುಗಳಿಗಾಗಿ ನ್ಯಾಯಾಲಯದಲ್ಲಿ ಅವರನ್ನು ಪ್ರಶ್ನಿಸುವಂತಿಲ್ಲ. ಅವರು ಮೋಸ ಮಾಡಿದ್ರು, ಅನ್ಯಾಯ ಮಾಡಿದ್ರು ಕಾನೂನಿನ ಕಟಕಟೆಯಲ್ಲಿ ನಿಲ್ಲಿಸುವ ಹಾಗಿಲ್ಲ. ಯಾಕಂದ್ರೆ 2023 ಡಿಸೆಂಬರ್ 28ರಂದು ಇವರನ್ನು ರಕ್ಷಿಸುವ ಕಾನೂನು ಜಾರಿಯಾಗಿದೆ. ಚುನಾವಣಾ ಮುಖ್ಯ ಆಯುಕ್ತರು ಮತ್ತು ಇತರ 2 ಆಯುಕ್ತರನ್ನು ಅವರ ಜೀವಿತ ಕಾಲಾವಧಿಯವರೆಗೆ ನ್ಯಾಯಾಲಯದ ಕಟಕಟೆಗೆ ಎಳೆಯದಂತೆ ರಕ್ಷಣೆ ಒದಗಿಸುವ ಕಾಯ್ದೆ ಜಾರಿ ಮಾಡಲಾಗಿದೆ. ಆದ್ದರಿಂದ ಅವರು ಮನಸ್ಸು ಬಂದಂತೆ SIR ನಡೆಸುವುದಕ್ಕೆ ಅವಕಾಶ ಇದೆ.
ಆದ್ರಿಂದ ಕರ್ನಾಟಕದಲ್ಲಿ ಇನ್ನೇನು ನಡೆಯಲಿರುವ SIR ಪ್ರಕ್ರಿಯೆಯ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಕಣ್ಣು ಕಿವಿಯಾಗಬೇಕು. ತನ್ನ ಕಾರ್ಯಕರ್ತರು ಮತ್ತು ಶಾಸಕರ ಮೂಲಕ ಪ್ರತಿ ಬೂತ್ನ ಪಕ್ಕ ಲೆಕ್ಕಾಚಾರವನ್ನು ಸಂಗ್ರಹಿಸಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು ಮತ್ತು ಇನ್ನಿತರ ದಾಖಲೆಗಳ ಕೊರತೆಯಿಂದ ಮತದಾರರು ಬಳಲ್ತಾ ಇದ್ರೆ ಅದನ್ನು ಸರಿಪಡಿಸುವ ಕೆಲಸಕ್ಕೆ ಈಗಾಗಲೇ ಕಾಂಗ್ರೆಸ್ ಶಾಸಕರು ಮತ್ತು ಸರ್ಕಾರ ಮುಂದಾಗಬೇಕು. ಇಲ್ದಿದ್ರೆ 2028 ಬಳಿಕ ನೀವೇ ಇರೋದಿಲ್ಲ.